ಕಷ್ಟ ಕಾಲದಲ್ಲಿ ಭಗವಂತನ ಸ್ಮರಿಸುವ ಮೊದಲು ಪ್ರತಿದಿನ ಭಗವಂತನನ್ನ ಸ್ಮರಿಸಿದರೆ ಭಗವಂತ ಎಲ್ಲರನ್ನ ಕಾಪಾಡುತ್ತಾನೆ ಎಂದು ತೇವಡೆಹಳ್ಳಿ ಗ್ರಾಮದ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಗುಬ್ಬಿ ತಾಲೂಕಿನ ಅಳಿಲಘಟ್ಟದಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೂತನ ವಿಮಾನ ಗೋಪುರ ಕಳಸ ಸ್ಥಾಪನೆಯ ಕುಂಭಾಭಿಷೇಕ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಒಂದು ಧಾರ್ಮಿಕ ಸಮಾರಂಭಗಳನ್ನು ಮಾಡಿದರೂ ಈ ಅಳಿಲಘಟ್ಟ ಗ್ರಾಮದಲ್ಲಿ ಎಲ್ಲಾ ಸಮುದಾಯದ ವರ್ಗದವರು ಒಂದಾಗಿ ಮಾಡುವುದು ಬಹಳ ವಿಶೇಷವಾಗಿದೆ. ದೇವಾಲಯಗಳನ್ನು ನಿರ್ಮಾಣ ಮಾಡಿದರೆ ಸಾಲದು, ಪ್ರತಿದಿನ ಪೂಜಾ ಕಾರ್ಯಗಳು ನಡೆಯಬೇಕು. ಭಗವಂತನ ಧ್ಯಾನ ಮಾಡಿದರೆ ಭಗವಂತ ಎಲ್ಲರನ್ನ ಕಾಪಾಡುತ್ತಾನೆ ಎಂದು ತಿಳಿಸಿದರು. ವಿವಿಧ ರೀತಿಯಲ್ಲಿ ಏಕತೆಯನ್ನು ಸಾಧಿಸಿದಂಥ ಗ್ರಾಮ. ಏನು ವಿವಿಧತೆ ಅಂದರೆ, ಈಗಾಗಲೇ ಯಜಮಾನರು ಹೇಳಿದಂತೆ 33 ದೇವಸ್ಥಾನಗಳಿದೆ. ಹಾಗೆ ವಿವಿಧ ಜನಾಂಗದ ಸದ್ಭಕ್ತರಿದ್ದೀವಿ. ಹಾಗೆ ಎಲ್ಲ ಧರ್ಮಗಳ ಮತ ಅವಲಂಬಿಗಳಿದ್ದೀವಿ. ಹಾಗೆ ಅನೇಕ ರೀತಿಯಾದ ಸಾಧನೆ ಮಾಡಿರುವಂಥ ಗ್ರಾಮನೂ ಹೌದಿದು. ಅನೇಕರು ವಿದ್ಯಾವಂತರಾಗಿ ಉನ್ನತ ಅಧಿಕಾರದಲ್ಲಿದ್ದಾರೆ. ಇನ್ನು ಕೆಲವರು ಸಂಗೀತದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಅದು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರಿದ್ದಾರೆ. ಹಾಗೆ ರಾಜಕಾರಣದಲ್ಲಿ ಅನೇಕ ಮೈಲಿಗಳ ಸಾಧಿಸ್ತಕ್ಕಂಥ ಅನೇಕ ರಾಜಕಾರಣಿಗಳಿದ್ದಾರೆ. ಇನ್ನು ಸಾಹಿತಿಗಳಿದ್ದಾರೆ, ಸದ್ಭಕ್ತರಿದ್ದೀರಾ. ಎಲ್ಲ ರೀತಿಯ ವಿವಿಧತೆಯನ್ನು ಹೊಂದಿರತಕ್ಕಂಥ ಗ್ರಾಮ ಇದು ಅಳಿಲಘಟ್ಟ ಗ್ರಾಮ. ಆದರೂ ಸಹಿತ ಏಕತೆಯನ್ನು ಸಾಧಿಸುವಂಥ ವಿಶೇಷವಾದ ಗ್ರಾಮ. ಈ ಗ್ರಾಮದಲ್ಲಿ ನಾನು ಸುಮಾರು 100 ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೇನೆ. ಹೆಚ್ಚು ಕಡಿಮೆ ಈ ಗ್ರಾಮದಲ್ಲಾಗಿರುವಂಥ ಎಲ್ಲ ದೇವಸ್ಥಾನ ಕಾರ್ಯಕ್ರಮಗಳು ನಾನು ಭಾಗವಹಿಸಿದ್ದೇನೆ. ನಮ್ಮ ಪಟ್ಟಾಧಿಕಾರವಾಗಿ ಇಲ್ಲಿಗೆ 50 ವರ್ಷ, ಮೇ ತಿಂಗಳಿಗೆ 50 ವರ್ಷ ಆಗ್ತಾ ಇದೆ. 50 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 45 ವರ್ಷಗಳಿಂದ ಅಥವಾ 48 ವರ್ಷಗಳಿಂದ ಕೆಲವು ಸಮಯ ಸಿದ್ಧಗಂಗದಲ್ಲಿ ನಾನು ಅಭ್ಯಾಸದಲ್ಲಿದ್ದೆ. 48 ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಾಗಿ ಅಳಿಲಘಟ್ಟ ಗ್ರಾಮದಲ್ಲಿ ನಾನು ಭಾಗವಹಿಸಿದೆ. ವಿಶೇಷವಾಗಿ ಅಂತ ಹೇಳಿದರೆ, ಇಲ್ಲಿ ಅನೇಕ ವಿದ್ವಾಂಸರುಗಳು ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ಹಾಗೆ ರಾಜಕಾರಣಿ ಎಲ್ಲಕ್ಕಿಂತಲೂ ಏನಾದರೂ ಆಗೋ, ನೀನು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಮಾನವೀಯ ಗುಣಗಳನ್ನು ಉಳಿಸ್ಕೊಂಡು ನಾವು ಈ ಜಗತ್ತಿನಲ್ಲಿ ಬದುಕೋದಾದರೆ ನಿಜವಾಗಲೂ ಅವನೇ ಶ್ರೇಷ್ಠವಾದಂಥವನು ತಿಳ್ಕೊಂಡು, ಮಾನವೀಯ ಗುಣಗಳೇ ಆ ದೈವಿ ಗುಣಗಳು. ಆ ದೈವಿ ಗುಣಗಳನ್ನು ಸಂಪಾದನೆ ಯಾರು ಮಾಡ್ಕೊಂಡಿರ್ತಾರೆ ಅದು ಭಗವಂತನಿಗೆ ಹತ್ತಿರವಾಗ್ತಾರೆ, ಪ್ರಿಯವಾಗ್ತಾರೆ. ಅಂತಹ ಭಕ್ತಿಯನ್ನು ನಾವು ಯಾವತ್ತೂ ಆ ಮಾನವ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಭಕ್ತಿ ಮಾಡ್ತಾ ಭಗವಂತನನ್ನು ಎಲ್ಲರಲ್ಲಿಯೂ ಎಲ್ಲ ಕಡೆಯಲ್ಲೂ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮದಾದರೆ ಈ ಜಗತ್ತು ಸೌಖ್ಯವಾಗಿರುತ್ತೆ. ಇಲ್ಲಿ ಬರೀ ಗುಡಿಯೊಳಗೆ ನೋಡಿದ್ರೆ ಸಾಲದು, ಎಲ್ಲರಿಗೂ ನೋಡಿದಾಗ ಮಾತ್ರ ಆಗ ನಮ್ಮ ದೇಶ ಸೌಖ್ಯವಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ, ದೇಶ ಸೌಖ್ಯವಾಗಿರುತ್ತೆ. ಅಂತಹ ಭಾಗ್ಯ ನಮ್ಮದಾಗಲಿ. ಅಳಿಲಘಟ್ಟ ಗ್ರಾಮ ಯಾವತ್ತೂ ಸಹಿತ ಇಂತಹ ಸತ್ಕಾರ್ಯ ಮಾಡೋದ್ರಲ್ಲಿ, ಇಂತಹ ಪುಣ್ಯದ ಕೆಲಸ ಮಾಡೋದ್ರಲ್ಲಿ ಅಳಿಲಘಟ್ಟ ಗ್ರಾಮ ಒಂದು ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಮಾತ್ರ ಹೇಳ್ತಾ, ಈಗಾಗಲೇ ನಮ್ಮ ಶಾಸಕರು ಭಾಳ ಅನೇಕ ಕಾರ್ಯಕ್ರಮಗಳು, ಬರೀ ಶಾಸಕರಲ್ಲ, ಕರ್ನಾಟಕ ರಾಜ್ಯ ನಿಗಮ ಅಲ್ಲ, ರಾಷ್ಟ್ರೀಯ ಬೆಟ್ಟದಹಳ್ಳಿ ಗವಿಮಠದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಮಾತನಾಡಿ, ದೇವನು ಒಬ್ಬ, ನಾಮ ಹಲವು, ಇಡೀ ಜಗತ್ತಿನಲ್ಲಿ ಒಬ್ಬನೇ ದೇವರು ಇರುವುದು, ಆದರೆ ನಾಮಗಳು ಹಲವು. ಅಂತಹ ದೇವರನ್ನ ಪೂಜಿಸುವುದು, ಭಕ್ತಿ ಮಾಡುವುದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯವಾಗಿದೆ. ಯಾವುದೇ ದೇವರುಗಳನ್ನ ಪೂಜೆ ಮಾಡಿದರೆ ಭಕ್ತಿ ಇರಬೇಕು. ಭಕ್ತಿ ಇದ್ದರೆ ಭಗವಂತ ಎಲ್ಲರನ್ನ ಕಾಪಾಡುತ್ತಾನೆ. ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡುವುದು ಮುಖ್ಯವಲ್ಲ, ಗ್ರಾಮದ ಎಲ್ಲ ಸಮುದಾಯದವರನ್ನ ಒಗ್ಗೂಡಿಸಿ ದೇವಾಲಯಗಳನ್ನ ನಿರ್ಮಾಣ ಮಾಡುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು. ತದನಂತರ 2025ರಲ್ಲಿ ಕಳಸಾರೋಹಣ ಮಾಡಿದರು. ಅಲ್ಲಿಗೆ 16 ವರ್ಷ. ಎಷ್ಟು ವರ್ಷ? 16 ವರ್ಷ. 6 1 ಎಷ್ಟು? 7 ಸಪ್ತಸಭಾದಿ ದೇವತೆಗಳು. ಏಕಾದಶಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಏಕಾದಶಿ ತಿಥಿ ಭಾಳ ಪ್ರಾಮುಖ್ಯತೆ. ಹಾಗೆ ಸಪ್ತಮಿ ತಿಥಿನೂ ಭಾಳ ಪ್ರಾಮುಖ್ಯತೆ. ಅವನು ಭಗವಂತನ ಸಂಕಲ್ಪ, ನಮ್ಮ ನಿಮ್ಮ ಸಂಕಲ್ಪ ಅಲ್ಲ. ನಾವು ಅಂದ್ಕೊಂಡಿರ್ಬೋದು ಏನು ಬೇಕಾದ್ರೂ ಮಾಡ್ಬೋದು ನಾವು ಅಂತೇಳಿ.
ಅಂತಾರೆ ಎಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ಯಾರೇನೂ ಮಾಡೋಕ್ಕಾಗಲ್ಲ. ಆ ಭಗವಂತ ನೀನು ಇದನ್ನೇ ಮಾಡಬೇಕು ಮಾಡಬೇಕು ಅಂತೇಳಿ ಅವನ ಸಂಕಲ್ಪ ಅವನು ಮಾಡಿಸ್ಕೊಂತಾನೆ. ಅವನು ಹೆಂಗೆ ಮಾಡ್ಕೊಂತಾನಪ್ಪ ಅಂದರೆ ಭಕ್ತರನ್ನ ಯಾರಿಗೂ ಕಾಣದ ರೀತಿಯಲ್ಲಿ ನೀನು ನನಗೆ ಸೇವೆ ಮಾಡು, ನಿನಗೆ ಚೈತನ್ಯ ಶಕ್ತಿ ಕೊಡ್ತೀನಿ ಅಂತಾನೆ. ನಿನ್ನ ದಬ್ಬಾಳಿಕೆ ಎಲ್ಲರಿಗೂ ತೋರಿಸ್ಕೊಂಡು ಮಾಡಬೇಕು ಅನ್ನೋ ಶಕ್ತಿ ಮಾಡಿದರೆ ನೀನು ಎಲ್ಲಿ ಕೊರಿಬೇಕು ಅಲ್ಲಿ ಕೊಯ್ತೀನಿ ಅಂತ. ಅವನು ಭಗವಂತ ಡ್ರಿಲ್ ಹೊಡಿತಾನೆ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಅವನು ಡ್ರಿಲ್ ಹೊಡೆದು ಯಾರಿಗೂ ಗೊತ್ತಿಲ್ಲ. ಈಗ ಆಚಾರ್ಯ ಮನೆಗೆಲ್ಲ ಡ್ರಿಲ್ ಹೊಡೆದು ಸ್ಕ್ರೂ ಹೊಡಿತಾನೆ, ಅವನು ಹೊಡೆದು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಆ ಭಗವಂತ ಡ್ರಿಲ್ ಹೊಡೆದು ಯಾರಿಗೂ ಕಣ್ಣಿಗೆ ಕಾಣುತ್ತೆ ಅಲ್ವಾ? ಹುಟ್ಟುವುದು ಅನಿರೀಕ್ಷಿತ, ಸಾವು ಖಚಿತ. ಮೊನ್ನೆಯಿಂದಲೂ ಅರ್ಚನೆ ಅರ್ಪಣೆ ಅನುಭವದ ಮಟ್ಟಿಗಿರ್ತಕ್ಕಂಥ ಎಲ್ಲ ಪುರೋಹಿತರೊಂದದವರು, ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆದಿಶಕ್ತಿ ಕೆಂಪಮ್ಮ ದೇವಿ ಸಮೇತ ಆಂಜನೇಯ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ, ಮೈಲಾರಲಿಂಗೇಶ್ವರ, ವೀರಭದ್ರೇಶ್ವರ ಎಲ್ಲ ದೇವರುಗಳು ಬಂದವೆ. ಅದು ಅಳಲಘಟ್ಟ ಗ್ರಾಮ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವನ್ನ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದೀರಾ. ಸ್ವಲ್ಪ ತಡವಾದರೂ ದೊಡ್ಡ ಮಟ್ಟದ ದೇವಾಲಯ ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ. ನಾನು ಕೂಡ ದೇವಾಲಯ ನಿರ್ಮಾಣಕ್ಕಾಗಿ ಅನುದಾನ ಹಾಕಿದೆ. ಮುಂದೆಯೂ ಸಹ ದೇವಾಲಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಈ ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇನೆ. ಬಹುತೇಕ ಎಲ್ಲ ರಸ್ತೆಗಳು ಮುಗಿದಿದ್ದು, ಸಣ್ಣ ಪುಟ್ಟ ರಸ್ತೆಗಳು ಇದ್ದು ಅವುಗಳನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ನಮ್ಮ ಗಿರೀಶ್ ಪೂಜಾರ ಅರ್ಚಕರು ಅವರು ನಮ್ಮ ಭಾಗದ ಎಲ್ಲ ಮುಖಂಡರು ಕರ್ಕೊಂಡು ದೇವಸ್ಥಾನ ತೋರಿಸಿದ್ರು. ನಾನು ಏನಾರು ಮಾಡಿ ದೇವಸ್ಥಾನ ಕಟ್ಟಿಸ್ಕೊಳ್ಳೋಣ ಅಂತಾದರೆ ಅದಕ್ಕೆ ನಾ ಕಿತ್ತಾಕಿಬಿಟ್ರಿ ಕಟ್ಟಿಸ್ಕೊಡೋಣ ಅಂತ. ಅದೇ ಥರ ಕಿತ್ತಾಕಿದ್ರು ಅವರು. ಒಬ್ಬ ಗಿರೀಶ್ ಅವರು ಮತ್ತು ಅವ್ರ ಜೊತೆ ದೇವಸ್ಥಾನದ ಅಭಿವೃದ್ಧಿಯ ಸಮಿತಿಯವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸುಮಾರು 10 ವರ್ಷ ತಗೊಂಡಂತೆ ಕಾಣಿಸ್ತು. 10 ವರ್ಷ 12 ವರ್ಷ ತಗೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ನಾನು ಪ್ರಥಮವಾಗಿ ಎಲ್ಲ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಭಕ್ತರವರು ಕೂಡ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅಲ್ಲಿಯೂ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಯಾವುದೇ ಒಂದು ದೇವಸ್ಥಾನ ಕಟ್ಟತಕ್ಕಂಥ ಸುಲಭ ಗಿರೀಶ್ ಅವ್ರಿಗೆ ಈಗ ಅರ್ಥ ಆಗಿರ್ಬೇಕು. ನಾನೆಲ್ಲರೂ ಕಿತ್ತಾಕಿ ನೀರು ಕಡಿತಾರೆ ಅವರು. ಒಬ್ಬ ನನಗಂತೂ ನಿದ್ದೆನೇ ಕೊಡ್ತಿರ್ಲಿಲ್ಲ. ಒಂದು 5-6 ಜನ ಅವರೇ ಕಮಿಟಿ ಒಳಗೆ ಎಲ್ಲರೂ ನಿದ್ದೆನೇ ಕೊಡ್ತಿರ್ಲಿಲ್ಲ. ಎಲ್ಲೆಣ್ಣ ಹಾಕಲಿಲ್ಲ ದುಡ್ಡ ಅದು ಎತ್ತರಪ್ಪ ನೀವು ಊರಲ್ಲಿ ಬಸ್ಸಲ್ಲಿ ಹಾಕಲು ಮಾಡುವುದನ್ನೇ ಏನೋ ಭಾರೀ ಶ್ರಮ ಬಿಟ್ಟು ದೇವಸ್ಥಾನ ಕಟ್ಟಿದ್ದಾರೆ. ನಾನು ನಿಜವಾಗ್ಲೂ ದೇವರು ನಾನು ಐತೆ ಅಂತ ಭಾವಿಸಲ್ಲ, ನೀವೆಲ್ಲ ಭಾವನೆಗಳು ಇಟ್ಕೊಂಡಿದ್ದೀರ ದೇವರಿಗೆ ಅಂತ. ಆದರೆ ಆ ದೇವರು ಇರ್ತಕ್ಕಂಥ ಸತ್ಯವೇ ಆಗಿದ್ರೆ ಅದು ಬಹುಶಃ ಅದಕ್ಕೆ ಹೋರಾಟ ಮಾಡಿ ಶ್ರಮ ಹಾಕಿ ಕಟ್ಟಿರ್ತಕ್ಕಂಥವ್ರು ಎಲ್ಲ ಒಳ್ಳೆಯ ಜೀವನ ಕೊಡಲಿ ಅಂತ ಮಾತ್ರ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏಕೆಂದರೆ ಒಂದು ದೇವಸ್ಥಾನ ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಕೆಲಸ ಯಾವುದಾದ್ರೂ ಇದೆ ಅಂದರೆ ಅದು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ. ವರದಿ ಮೋಹನ್ ಎಮ್ಎನ್ ಕೋಟೆ, ಗುಬ್ಬಿ. ಮೀಡಿಯಾ ನೆಟ್ವರ್ಕ್.